ನನ್ನ ಹೆಸರು ಡಾಕ್ಟರ್ ನರಸಪ್ಪ ಅಂತೇಳಿ, ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್. ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್ನಲ್ಲಿ ಮೈತ್ರಿ ಕಾರ್ಯಕರ್ತರ ಬಗ್ಗೆ ಮಾಹಿತಿಯನ್ನು ತಮಗೆ ಒದಗಿಸಿಕೊಳ್ಳಲಿಕ್ಕೆ ಇಚ್ಛೆಪಡ್ತೇನೆ. ಮೈತ್ರಿ ಅನ್ನುವಂತಹ ಒಂದು ಪದ MAITRI, ಮೈತ್ರಿ ಅಂತಂದರೆ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ಸ್ ಇನ್ ರೂರಲ್ ಇಂಡಿಯಾ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮ ಕರ್ನಾಟಕ ಸರ್ಕಾರದ ಜೊತೆಗೆ ಕೂಡಿಕೊಂಡು ಹಳ್ಳಿಗಳಲ್ಲಿ ರೈತರ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡೋದರ ಮೂಲಕ ಅಲ್ಲಿರುವಂಥ ಒಂದು ಜೆನೆಟಿಕ್ಸನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂಥ ಆಕಳುಗಳನ್ನು ಮತ್ತು ಎಮ್ಮೆಗಳನ್ನು ಉತ್ಪಾದನೆ ಮಾಡುವಂಥ ಉದ್ದೇಶದಿಂದ, ಅದರ ಜೊತೆಗೆ ಕೃತಕ ಗರ್ಭಧಾರಣೆ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವುದರ ಮೂಲಕ ಈ ರೈತರಿಗೆ ಹೆಚ್ಚಿನ ಆದಾಯವನ್ನು ಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದರ ಒಂದು ನಿಟ್ಟಿನಲ್ಲಿ ಮೈತ್ರಿ ಕಾರ್ಯಕರ್ತರನ್ನು ತರಬೇತಿ ಕೊಡಬೇಕಂತ ಹೇಳಿ ಯೋಜನೆ ಹಾಕ್ಕೊಂಡಿತ್ತು. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ರೀಸೆಂಟಾಗಿ 55 ಜನ ಮೈತ್ರಿ ಕಾರ್ಯಕರ್ತರು 1 ತಿಂಗಳ ಪಠ್ಯ ತರಬೇತಿ ಮತ್ತು 2 ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಪಡೆದು ಪ್ರಾಯೋಗಿಕ ತರಬೇತಿ ಅವರ ಗ್ರಾಮದ ಸಮೀಪದಲ್ಲಿರುವಂತಹ ಸಂಸ್ಥೆಯಲ್ಲಿ ಅವರು ಪಡೆದಿರ್ತಾರೆ. ಈ ಮೈತ್ರಿ ಕಾರ್ಯಕರ್ತರು ನಿರುದ್ಯೋಗ 10ನೇ ಮುಗಿಸಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಸ್ವಂತ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವು ಅವರಿಗೆ 1 ತಿಂಗಳ ಪಠ್ಯ ತರಬೇತಿ ಮತ್ತು 2 ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಕೊಡ್ತೀವಿ. ಅವರಿಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರಾಕ್ಟಿಕಲ್ ತರಬೇತಿಯನ್ನು ಕೊಡ್ತೀವಿ. ಇದರ ಉದ್ದೇಶ ಇಷ್ಟೇ, ಒಂದು ಪಶುವೈದ್ಯ ಸಂಸ್ಥೆ ಕೆಲಸ ನಿರ್ವಹಿಸುತ್ತಿರುವಂಥ ಸ್ಥಳದಿಂದ 5 ಕಿಲೋಮೀಟ್ರು 6 ಕಿಲೋಮೀಟ್ರು 10 ಕಿಲೋಮೀಟರ್ ರೇಡಿಯಸ್ನಲ್ಲಿರುವಂಥ ಹಳ್ಳಿಗಳಿಗೆ ಜಾನುವಾರುಗಳ ವ್ಯದೆಗೆ ಬಂದಾಗ ಕೃತಕ ಗರ್ಭಧಾರಣೆ ಮಾಡೋದು, ಜಾನುವಾರುಗಳ ರೈತರನ್ನ ದವಾಖಾನೆ ತೆಗೆದುಕೊಂಡು ಬರೋದಾಗಲಿ, ನಮ್ಮ ಪಶುವೈದ್ಯರು ಅಲ್ಲಿಗೆ ಹೋಗೋದಾಗಲಿ ಕಷ್ಟ ಆಗೋದ್ರಿಂದ ಅಲ್ಲೇ ಸಮೀಪದಲ್ಲಿರುವಂಥ ಆ ಗ್ರಾಮದಲ್ಲೇ ವಾಸಿಸುವಂಥ ನಿರುದ್ಯೋಗ ಯುವಕ ಯುವತಿಯರಿಗೆ ಮೈತ್ರಿ ತರಬೇತಿ ಕಾರ್ಯಕ್ರಮಗಳಿಗೆ ಅವರಿಗೆ ತರಬೇತಿಯನ್ನು ನೀಡಿದಾಗ ರೈತರ ಮನೆ ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆ ಮಾಡುವಂಥ ಒಂದು ಸೌಲಭ್ಯ ಸಿಗೋದ್ರಿಂದ ರೈತರಿಗೂ ಅನುಕೂಲ. ಅದರ ಜೊತೆಗೆ ಮೈತ್ರಿ ಕಾರ್ಯಕರ್ತರಿಗೆ ಒಂದು ಕೃತಕ ಗರ್ಭಧಾರಣೆ ಮಾಡಿದರೆ ಸರ್ಕಾರದ ವತಿಯಿಂದ ₹50 ಇನ್ಸೆಂಟಿವ್ ಅವರಿಗೆ ಬರ್ತದೆ. ಅವರು ಭಾರತ ಪಶುಧನ ಆ್ಯಪ್ನಲ್ಲಿ ಅದನ್ನು ಪ್ರಗತಿಯನ್ನು ತೋರಿಸಿದಾಗ ಈ ರೀತಿಯಲ್ಲಿ ಪ್ರತಿಯೊಬ್ಬ ಮೈತ್ರಿ ಕಾರ್ಯಕರ್ತರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 2 ಅಥವಾ 3 ಗ್ರಾಮಗಳಲ್ಲಿ ಬೆದೆಗೆ ಬಂದಂತಹ ಜಾನುವಾರುಗಳ ರೈತರ ಮಾಲೀಕರ ಕರೆಗೆ ಹೋಗ್ಬಿಟ್ಟು ಅವರ ಮನೆಗಳಿಗೆ ಹೋಗಿ ಕೃತಕ ಗರ್ಭಧಾರಣೆಯನ್ನು ಮಾಡೋದರ ಮೂಲಕ ಅಲ್ಲಿ ಕ್ರಾಸ್ ಬ್ರೀಡಿಂಗ್ ಪ್ರೋಗ್ರಾಮು ಹೆಚ್ಚಿಗಾಗಿ ಹಾಲಿನ ಉತ್ಪಾದನೆ ಹೆಚ್ಚಿಗಾಗಲಿಕ್ಕೂ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಸಿಕ್ಕು ಅವರಿಗೂ ಸಹಿತ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಯಾರು ಒಳ್ಳೆಯ ರೀತಿಯಲ್ಲಿ ಅಟೆಂಡೆನ್ಸು ಮತ್ತು ಕೃತಕ ಗರ್ಭಧಾರಣೆ ಪ್ರಗತಿಯನ್ನು ಮಾಡ್ತಾರೋ ಅಂಥ ಮೈತ್ರಿ ಕಾರ್ಯಕರ್ತರಿಗೆ ತಿಂಗಳಿಗೆ ₹1,005 ನಾವು ಇನ್ಸೆಂಟಿವನ್ನು ಕೊಡ್ತೀವಿ. ಅದರ ಜೊತೆಗೆ ಎಷ್ಟು ಕೃತಕ ಗರ್ಭಧಾರಣೆ ಮಾಡಿರ್ತಾರೆ, ಒಂದು ಕೃತಕ ಗರ್ಭಧಾರಣೆಗೆ ₹50 ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಸಹಿತ ಬರ್ತದೆ. ಈ ರೀತಿಯಲ್ಲಿ ಒಬ್ಬ ಮೈತ್ರಿ ಕಾರ್ಯಕರ್ತರು 1 ತಿಂಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಾಗ ಅವರು ಎಷ್ಟು AI ಮಾಡಿರ್ತಾರೆ ಅದರ ಮೇಲೆ ಪ್ರತಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೆ ₹50 ಮತ್ತು ₹1,500 ಅವರಿಗೆ ಪ್ರೋತ್ಸಾಹನ, ಇವೆರಡೂ ಸೇರಿ ಅವರಿಗೆ ಆದಾಯ ಸಿಗಲಿಕ್ಕೆ ಸಾಧ್ಯ ಇರ್ತದೆ. ಅದರ ಜೊತೆಗೆ ಅವರ ಕರ್ತವ್ಯಗಳೇನು ಅಂದರೆ ಅವರು ಕೃತಕ ಗರ್ಭಧಾರಣೆ ಮಾಡೋದ್ರ ಜೊತೆಗೆ ಇಲಾಖೆಯ ಕಾರ್ಯಚಟುವಟಿಕೆಗಳಾದಂಥ ಮೇವಿನ ಬೀಜಗಳನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ, ಅದರ ಲಸಿಕೆ ಹಾಕುವಂಥ ಸಂದರ್ಭದಲ್ಲಿ, ಪಶು ಆರೋಗ್ಯ ಶಿಬಿರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರೈತರ ಮನೆ ಬಾಗಿಲಿಗೆ ತೆರಳಿ ಇಂಥ ಮಾಹಿತಿಯನ್ನು ಕೊಟ್ಟು ನಮ್ಮ ವೈದ್ಯಾಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರೆ, ತಾವೆಲ್ಲರೂ ಸಹಕಾರ ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ರೈತರಿಗೆ ಅವೇರ್ನೆಸ್ ಕೊಡಲಿಕ್ಕೂ ಸಹಿತ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಜಂತುನಾಶಕ ಔಷಧಿ ಕೊಡಿಸೋದಾಗಲಿ, ಅದರ ಜೊತೆಗೆ ಪ್ರಥಮ ಚಿಕಿತ್ಸೆಯ ಮೂಲಕ ಔಷಧಿಗಳನ್ನು ಹಚ್ಚೋದು ಅಥವಾ ಡ್ರೆಸ್ಸಿಂಗ್ ಮಾಡೋದು, ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡೋದ್ರಿಂದ ರೈತರಿಗೂ ಅನುಕೂಲ, ಅದರ ಜೊತೆಗೆ ಇವರಿಗೂ ಸಹಿತ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ರೈತರ ಆದಾಯ ಹೆಚ್ಚು ಮಾಡೋದು ಮತ್ತು ನಮ್ಮ ಮೈತ್ರಿ ಕಾರ್ಯಕರ್ತರಿಗೆ ಒಂದು ಉದ್ಯೋಗ ಒದಗಿಸಿಕೊಡುವಂಥ ಒಂದು ಯೋಜನೆಯಾಗಿದೆ. ಇದರ ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಬೇಕು ಮತ್ತು ನಮ್ಮ ಮೈತ್ರಿ ಕಾರ್ಯಕರ್ತರು ಸಹಿತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತೀನಿ. ಸರ್, ನಮ್ಮ ಬೀದರ್ ಜಿಲ್ಲೆಯಾದಂಥ ಪಶು ವೈದ್ಯಕೀಯ ಹಾಸ್ಪಿಟಲ್ ಕ್ಲಿನಿಕ್ಸ್ ಎಷ್ಟಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ 108 ಪಶುವೈದ್ಯ ಸಂಸ್ಥೆಗಳವೆ ಸರ್. ಹೌದಾ? 108 ಪಶುವೈದ್ಯ ಸಂಸ್ಥೆ. ಅಂದ್ರೆ ಒಂದು ಟೈಮಿಂಗ್ ಏನಿದೆ ಸರ್ ಅದು? ನಮ್ಮಲ್ಲಿ ಮುಂಜಾನೆ 9 ಗಂಟೆಯಿಂದ 2 ಗಂಟೆ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ನಮ್ಮೆಲ್ಲ ಪಶುವೈದ್ಯ ಸಂಸ್ಥೆಗಳು ತೆರೆದಿದ್ದು ರೈತರಿಗೆ ಸೇವೆಯನ್ನು ಕೊಡ್ತವೆ. ಅದರ ಜೊತೆಗೆ ಯಾವುದಾದ್ರೂ ಎಮರ್ಜೆನ್ಸಿ ಕಾಲ್ ಇದ್ದರೂ ಸಹಿತ ಅವರು ಕರೆಗೆ ಹೋಗ್ಬಿಟ್ಟು ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ನಮ್ಮಲ್ಲಿ 8 ತಾಲೂಕುಗಳಿಗೆ ಒಂದೊಂದು ತಾಲೂಕಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಕ್ಲಿನಿಕ್ಸ್ ಅಂತದವೆ, ಪಶು ಸಂಜೀವಿನಿ ಅಂತೇಳಿ 1962 ಕಾಲ್ ಮಾಡಿದರೆ ಅವರು 24x7 ಸೇವೆಯನ್ನು ಕೊಡ್ತಾರೆ. ಈಗ ಒಂದು ವೇಳೆ ಏನಾದರೂ ಯಾವುದೇ ದನ ಕರುವಿಗೆ ಜಾಸ್ತಿನೇ ಒಂದು ತೊಂದರೆಯಿಂದ ಬಳಲ್ತಾ ಇದ್ದೀರಾ ಸರ್, ಅಂತಾಗಿ ಒಬ್ರಿಗೆ ಬಡ ಜನರಿಗೆ ಅದಕ್ಕೆ ಹಾಸ್ಪಿಟಲ್ಗೆ ಕ್ಲಿನಿಕ್ಗೆ ತೊಗೊಂಡು ಬರೋಕ್ಕಾಗಲ್ಲ ಸರ್, ಅಂದ್ರೆ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ಬೇಕು ಸರ್? ಅವರು 1962 ಅಂತಂದರೆ ಸಹಾಯವಾಣಿ 1962ಗೆ ಕಾಲ್ ಮಾಡಿದಾಗ ಆ್ಯಂಬುಲೆನ್ಸೇ ಅವರ ಮನೆ ಬಾಗಿಲಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಸರ್, ಈಗ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಆಂಬುಲೆನ್ಸ್ ಅಲ್ಲೇ ನಿಂತ್ಕೊಂಡಿದ್ದೀವಿ. ಅದು ನೀವು ಹೇಳ್ತಾ ಇರ್ಬೋದು ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥವಾ ಯೂನಿವರ್ಸಿಟಿಯಲ್ಲಿ ಇದ್ದಿರಬಹುದು, ನನಗೆ ಗೊತ್ತಿಲ್ಲ. ಬಟ್ ನಮ್ಮಲ್ಲಿರುವಂಥ ಪ್ರತಿಯೊಂದು ತಾಲೂಕಿನಲ್ಲಿರುವಂಥ ಆ್ಯಂಬುಲೆನ್ಸ್ಗಳು ದೇ ಆರ್ ಆ್ಯಕ್ಟಿವ್, ದೇ ಆರ್ ವರ್ಕಿಂಗ್.
ಎಲ್ಲ ಪಶುವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಆಗಿದೆ. ಅಲ್ಲಿರುವಂಥ ಸ್ಟಾಫು, ನಾವು ಪ್ಯಾರಾ ಸ್ಟಾಫ್ ಅಂತೇಳಿ ಅವರು ಅಪಾಯಿಂಟ್ಮೆಂಟ್ ಇದೆ, ಡ್ರೈವರ್ ಅಪಾಯಿಂಟ್ಮೆಂಟ್ ಇದೆ. ಎಲ್ಲ 8 ಪಶು ಸಂಜೀವಿನಿ ವಾಹನಗಳು ಕೆಲಸ ನಿರ್ವಹಿಸುತ್ತಿವೆ. ರೈತ ಬಾಂಧವರು ತಮ್ಮ ಜಾನುವಾರುಗಳಿಗೆ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಅಥವಾ ಅವರಿಗೆ ಏನಾದರೂ ಅನುಭವ ಬೇಕಾಗಿತ್ತು ಅಥವಾ ವಿಷಯಗಳು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಅವರು ತಮ್ಮ ಗ್ರಾಮದ ಸಮೀಪದ ಪಶುವೈದ್ಯ ಸಂಸ್ಥೆಗಳಿಗೆ ಸಂಪರ್ಕಿಸ್ಬೋದು, ಇಲ್ಲ ಅವರ ತಾಲೂಕಿನ ಸಹಾಯಕ ನಿರ್ದೇಶಕರಿಗೆ ಸಂಪರ್ಕಿಸ್ಬೋದು, ಇಲ್ಲ ಅಂದರೆ ಜಿಲ್ಲಾ ಉಪನಿರ್ದೇಶಕರಿಗೆ ಸಹಿತ ಸಂಪರ್ಕಿಸಿ ತಮ್ಮ ಪರಿಹಾರವನ್ನು ಅವರು ಕಂಡುಕೊಳ್ಬೋದು.